ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು ಬಂದ್ಬಿಟ್ಟು ಭಟ್ಕಳದ ಆದಿಮಾಸ್ತಿ ಟೆಂಪಲ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮ್ಮ ಮನೆಯ ಕುಲದೇವ್ರು. ಸೊ ಅದಕ್ಕೆ ನಾನು, ನಮ್ಮಪ್ಪ, ನಮ್ಮಮ್ಮ ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ಅಪ್ಪ ಅಮ್ಮನಿಗೆ ಹಾಲಿಡೇ ಇದ್ದಿದ್ರಿಂದ ನಾವು ಬಂದಿದ್ದೀವಿ. ಆಕ್ಚುಲಿ ಬಂದ್ಬಿಟ್ಟು ನಾವು ಅರ್ಲಿ ಮಾರ್ನಿಂಗ್ ಬೇಗನೆ ಬರಬೇಕಿತ್ತು. ಮಧ್ಯದಲ್ಲಿ ಗಾಡಿ ಸ್ವಲ್ಪ ಕಿರಿಕಿರಿ ಆಯ್ತು. ಅದು ಏನ್ ವಿಷಯ ಅಂತ ಹೇಳಿ ಹೋಗ್ತಾ ವ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಈಗ ನಾವು ಇಲ್ಲಿ ಭಟ್ರಿಗೆ ವೇಟ್ ಮಾಡ್ತಾ ಇದೀವಿ. ಭಟ್ರು ಬರೋದು ತುಂಬಾನೇ ಲೇಟ್ ಮಾಡಿದ್ರು. ಸೊ ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ. ದೇವಸ್ಥಾನದಲ್ಲಿ ಪೂಜೆ ಏನೋ ಚೆನ್ನಾಗಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೇಚರ್ ನೋಡಿದ್ರೆ ವಾವ್ ಗುರು, ಸಖತ್ತಾಗಿದೆ ನೇಚರ್ ಮಾತ್ರ. ಸೊ ನಮ್ಮ ಟೆಂಪಲ್ ಬಂದುಬಿಟ್ಟು ಈಗ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಆಗಿದೆ. ಮುಂಚೆ ಇಷ್ಟೆಲ್ಲ ದೊಡ್ಡದಾಗಿ ಚೆನ್ನಾಗಿರಲಿಲ್ಲ. ಟೆಂಪಲ್ ತುಂಬ ಚಿಕ್ಕದಾಗಿತ್ತು, ಹಂಚಿನ ಟೆಂಪಲ್ ಆಗಿತ್ತು. ಬಟ್ ಈಗೆಲ್ಲ ರಿನೋವೇಷನ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಟೆಂಪಲಲ್ಲಿ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಇನ್ನೊಂದು ಪ್ಲೇಸ್ ಕಡೆಗೆ ಹೊರಟಿದ್ದೀವಿ. ಸೊ ಹಾಗೆ ಪ್ಲೇಸ್ ಕಡೆ ಹೋಗ್ತಾ ಇವತ್ತು ಬೆಳಗ್ಗೆ ಎಲ್ಲ ಏನು ಸೀನ್ ಆಯಿತು ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾವು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 10 o'clock ಭಟ್ಕಳದಲ್ಲಿ ಇರಬೇಕು ಅಂತ ನಮ್ಮ ಟಾರ್ಗೆಟ್ ಇತ್ತು. ಬಟ್ ಬೆಳಗ್ಗೆ ಬೇಗ ಎದ್ದು ಗಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಏನಾಗಿದೆ ಅಂತ ನೋಡಿದ್ರೆ ಬ್ಯಾಟ್ರಿ ಫುಲ್ ಡೌನ್ ಆಗಿತ್ತು. ಸೊ ಆಮೇಲೆ ಏನು ಮಾಡೋದು ಅಂತ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟು ಹೇಗೋ ರೆಡಿ ಮಾಡಿಕೊಂಡು ಅರ್ಧ ದಾರಿವರೆಗೂ ಬಂದರೂ ಕೂಡ ಗಾಡಿ ಅಂತೂ ಗುಡ್ ಕಂಡೀಷನಲ್ಲಿ ಇರಲಿಲ್ಲ. ಸುಮ್ಮನೆ ಯಾಕೆ ಅಷ್ಟೆಲ್ಲ ದೂರ ಹೋಗೋದಲ್ವಾ, ರಿಸ್ಕ್ ಏನಕ್ಕೆ ಅಂತ ಹೇಳಿಬಿಟ್ಟು ಕಾರವಾರದಲ್ಲಿ 9 o'clock ವರೆಗೂ ಶಾಪ್ ಎಲ್ಲ ಓಪನ್ ಆಗೋವರೆಗೂ ವೇಟ್ ಮಾಡಿಕೊಂಡು ಗಾಡಿ ರಿಪೇರಿ ಮಾಡಿಸ್ಕೊಂಡೆ ನಾವು ಬಂದು ನೋಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು ಟೆಂಪಲ್ಗೆ ರೀಚ್ ಆಗೋಷ್ಟೊತ್ತಿಗೆ. ಭಟ್ರಂತೂ ಇರಲಿಲ್ಲ. ಸೊ ಫೈನಲಿ 2 to 3 hours ಭಟ್ರಿಗೆಲ್ಲ ವೇಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಬಂದಿದ್ದೀವಿ ಇಡಗುಂಜಿ ಕಡೆಗೆ. ಸೊ ಇಡಗುಂಜಲ್ಲಿ ಹೌದು ಇವತ್ತೆಲ್ಲ ವೀಕೆಂಡ್ಸ್ ಇದ್ದಿದ್ರಿಂದ ತುಂಬಾನೇ ರಶ್ ಇದ್ರು. ಏನ್ ಮಾಡೋದಪ್ಪ, ಟೆಂಪಲ್ ಇಲ್ಲೂ ಕ್ಲೋಸ್ ಇರುತ್ತಾ ಓಪನ್ ಇರುತ್ತಾ ಅಂತ ಏನು ಐಡಿಯಾ ಇರಲಿಲ್ಲ. ಸೊ ಸುಮ್ಮನೆ ಬ್ಲೈಂಡ್ ಆಗಿ ನಡ್ಕೊಂಡು ಹೋಗ್ತಾ ಇದೀವಿ. ಹೋಗಿ ನೋಡ್ಬೇಕು ಅಷ್ಟೇ ಟೆಂಪಲ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ. ಇಲ್ಲಂತೂ ನೋಡಿದ್ರೆ ರೋಡ್ ಅಂತೂ ಫುಲ್ ತುಂಬಾನೇ ಖಾಲಿ ಹೊಡಿತಾ ಇತ್ತು, ಯಾರು ಜನ ಇರಲಿಲ್ಲ. ಸೊ ನಾವೇನ್ ಅನ್ಕೊಂಡ್ವಿ, ಸೊ ಇಲ್ಲೂ ಕೂಡ ಯಾರು ಜನ ಇಲ್ಲ, ಇಲ್ಲೂ ಕ್ಲೋಸ್ ಆಗಿದೆನಾ ಅಂತ ಅನ್ಕೊಂತಾನೆ ಅಟ್ಲೀಸ್ಟ್ ಹೊರಗಡೆ ಟೆಂಪಲ್ ಹೊರಗಡೆ ನೆಂದನಾರ್ದು ಕೈ ಮುಕ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಬನ್ನಿ ಟೆಂಪಲ್ ಹತ್ರ ಸಿಗ್ತೀನಿ. ಇಲ್ಲಿವರೆಗೂ ಬಂದಿರೋದು ಕೂಡ ತುಂಬ ಸಾರ್ಥಕತೆ ಆಯಿತು. ಬಿಕಾಸ್ ಟೆಂಪಲ್ ಹೌದು ಓಪನ್ ಇತ್ತು, ಜಸ್ಟ್ ಟೆಂಪಲ್ ಓಪನ್ ಆಗಿದೆ. ಸೊ ಇಲ್ಲಿ ಹೋಗ್ಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡು ಟೆಂಪಲ್ ಕಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಬನ್ನಿ, ಟೆಂಪಲ್ ಅಂತೂ ಫುಲ್ ರಶ್ ಇದೆ. ಹೊರಗಡೆ ಏನೋ ಜನ ಕಾಣಿಸ್ತಾ ಇಲ್ಲ, ಆದರೆ ಟೆಂಪಲ್ ಒಳಗಡೆ ಮಾತ್ರ ಫುಲ್ ಜನ ತುಂಬಿಕೊಂಡಿದ್ದಾರೆ. ಟೆಂಪಲ್ ಒಳಗಡೆ ಮೊಬೈಲ್ ಎಲ್ಲ ಅಲೌಡ್ ಇಲ್ಲ. ಸೊ ಅದಕ್ಕೆ ಅಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಒಯ್ಯೋಕ್ಕಾಗಲ್ಲ. ಸೊ ಇಲ್ಲೇ ಆಫ್ ಮಾಡ್ತಿದ್ದೀನಿ. ಬನ್ನಿ ಸಿಗೋಣ ಪೂಜೆ ಆದಮೇಲೆ. ನಾವು ಯಾವತ್ತು ಇಡಗುಂಜಿಗೆ ಬಂದರೂ ಕೂಡ ಇಲ್ಲೊಂಥರ ಎವ್ರಿ ಟೈಮ್ ಜಾತ್ರೆ ವೈಬ್ಸೇ ಕೊಡ್ತಾ ಇರುತ್ತೆ. ಬಿಕಾಸ್ ಇಲ್ಲಿಯ ಅಂಗಡಿ ಮತ್ತು ಇಲ್ಲಿಯ ನೇಚರ್ ತುಂಬ ನಮ್ಮೂರಿಗೆ ರಿಲೇಟೆಡ್ ಆಗಿದೆ. ಸೊ ಇಲ್ಲಿ ಬಂದರೆ ನಾನಂತೂ ಫುಲ್ ಖುಷಿಯಾಗಿರ್ತೀನಿ. ಸೊ ಫೈನಲಿ ಇವತ್ತಿನ ನಮ್ಮ ಚಿಕ್ಕ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಾವಂತೂ ಕಾರವಾರ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಒಂದು ಟೈಮ್ ಅರೌಂಡ್ 6 o'clock ಆಗ್ತಾ ಇದೆ. ತುಂಬಾ ಲೇಟ್ ಆಗಿದೆ ಮನೆ ಹೋಗಲಿಕ್ಕೆ. ಇನ್ನೂ ಲೇಟಾಗಿ ಹೋಗ್ತಿದ್ವಿ, ಬಟ್ ನಾಳೆ ಅಪ್ಪ ಅಮ್ಮನಿಗೆ ಆಫೀಸಿಗೆ ಹೋಗಬೇಕು. ಸೊ ಆದಷ್ಟು ಬೇಗ ರೀಚ್ ಆದರೆ ಅವರಿಗೂ ಪಾಪ ರೆಸ್ಟ್ ತೊಗೊಳಕ್ಕೆ ಟೈಮ್ ಸಿಗುತ್ತೆ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ಥರ ಕಂಟೆಂಟ್ ವಿಡಿಯೋಗೋಸ್ಕರ ವಿಶ್ ವ್ಲಾಗ್ಸ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ವಿಶ್ ವ್ಲಾಗ್ಸ್. ಟಾಟಾ, ಬಾಯ್.